ಇವತ್ತು ನಾವು ಪಾಲಕ್ ಸೊಪ್ಪಿಂದ ಮೊಟ್ಟೆ ರೆಸಿಪಿ ಮಾಡ್ತಾಯಿದ್ದೀವಿ. ಫಸ್ಟು ನಾವು ಮೊಟ್ಟೆ ತೊಗೊಂಡು ಮೊಟ್ಟೆನ ಬೇಯಿಸ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಬೇಯಿಸ್ಕೊಳ್ಳಿ. ನನಗೊಂದು 5-6 ಬೇಕಾಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಇದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ತಾನೆ ವಿಡಿಯೋ ನೋಡ್ತಾ ಇದ್ದೀರಾ? ಮೊಟ್ಟೆ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಆವಾಗ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಮೊಟ್ಟೆ ಬೇಯಲಿ, ಮುಚ್ಚಿಡೋಣ. ಅದರಿಗೆ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಕಟ್ ಮಾಡ್ಕೋತೀನಿ. ಬೆಳ್ಳುಳ್ಳಿ ಕೂಡ ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಸಣ್ಣದಾಗಿ ಕಟ್ ಮಾಡಬೇಕು. ಕಟ್ ಮಾಡ್ಕೋತಾ ಇದ್ದೀನಿ. ಮೊಟ್ಟೆ ಬೆಂದಿದೆ, ಅದು ಸಿಪ್ಪೆ ಎಲ್ಲ ತೆಗೆಯೋಣ. ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಬಿಟ್ಟು ಪಾಲಕ್ ಸೊಪ್ಪು ಕ್ಲೀನ್ ಮಾಡಿಟ್ಟಿದೆ, ಅದನ್ನು ಬೇಯೋಕ್ಕಿಡೋದ. 1-2-3 ನಿಮಿಷ ಅಷ್ಟೇ, ಬೆಂದೋಗುತ್ತೆ. ನೋಡಿ ಸಾಕಿದೆ. ಅದಕ್ಕೆ ಬಂದರೆ 1-2-3 ನಿಮಿಷ ಅಷ್ಟೇ ಸಾಕು. ಇವಾಗ ಪಾಲಕ್ ಸೊಪ್ಪು ತೆಗೆಯೋಣ. ಅದಕ್ಕೆ ಒಂದು 3-4 ಹಸಿಮೆಣ್ಸಿಕಾಯಿ ಹಾಕೋಣ. ಹಾಕಿ ಅದು ರುಬ್ಬಿ ಪೇಸ್ಟ್ ಮಾಡ್ಕೊಳ್ಳೋದ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದಿದೆ ನೋಡ್ತಾ ಇದ್ದೀನಿ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿದ್ವಲ್ಲ ಬೆಳ್ಳುಳ್ಳಿ, ಅದು ಹಸಿಮೆಣ್ಸಿನ್ಕಾಯಿ ಒಂದು 3-4, ಈರುಳ್ಳಿನೂ ಸಣ್ಣದಾಗಿ ಕಟ್ಟಿರೋ ಈರುಳ್ಳಿನೂ ಹಾಕ್ಕೊಡೋಣ. ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಮೊಟ್ಟೆ ಬೇಯಿಸಿದ್ವಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕೋಣ. ಮತ್ತು ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕೋಣ. ಮತ್ತು ಪೆಪ್ಪರ್ ಪೌಡರು ಸ್ವಲ್ಪ, 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಟ್ಟೆ ಹೊಡಿಬಾರ್ದು, ಹೊಡೆದ್ರೆ ಟೇಸ್ಟ್ ಇರಲ್ಲ. ಹಂಗೆ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು 1/4 ಕಪ್ಪಷ್ಟು ಮೊಸರು ಹಾಕಿ, ಮೊಸರನ್ನ ಚೆನ್ನಾಗಿ ಸ್ವಲ್ಪ ಬೀಟ್ ಮಾಡಿ ಹಾಕಿ, ಮೊಸರು ಹಾಕಿದ ಮೇಲೆ 1 ನಿಮಿಷ ಹಂಗೇ ಫ್ರೈ ಮಾಡಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು. ಈ ಡಿಶ್ಶು ತುಂಬಾ ಚೆನ್ನಾಗಿರುತ್ತೆ, ಹೊಸ ಥರ ರುಚಿ. ನಾವು ತಿಂದಿರಲ್ಲ, ರೆಸ್ಟೋರೆಂಟ್ಗಳಲ್ಲಿ ತಿಂದಿರ್ತೀವಲ್ಲ ಆಗಿರುತ್ತೆ. ಪಾಲಕ್ ಮತ್ತು ಹಸಿಮೆಣ್ಸಿಕಾಯಿ ನಾವು ರುಬ್ಬಿಟ್ಟಿದ್ವಲ್ಲ ಅದನ್ನು ಕೂಡ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಬೇಕು. ಕಲರ್ ಗ್ರೀನ್ ಕಲರ್ ಆಗುತ್ತೆ. ನೋಡಿ ಚೆನ್ನಾಗಿ ಕುದೀತಿದೆ. ಇಷ್ಟೇ ಸಾಕು, ಜಾಸ್ತಿ ಏನು ಕುದಿಯೋಕ್ಕೆ ಬೇಡ. ಪಾಲಕ್ ಕೂಡ ಬೆಂದಿದೆ ಅಲ್ವಾ ನೀರಲ್ಲಿ. ರೆಡಿ ಆಯಿತು. ಇಳಿಸಿದ್ದೀನಿ, ಅದು ಮಡಿಕೆ ಅಲ್ವಾ, ಹಾಗಾಗಿ ಇಳಿಸಿದ್ರು ಕೂಡ ಕುದೀತಾನೆ ಇದೆ. ಮಡಿಕೆಯಲ್ಲಿ ಮಾಡ್ಕೊಂಡು ತಿನ್ನೋ ರುಚಿನೇ ಬೇರೆ.
ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.